ಮಕ್ಕಳು ತಂದು ಇಲ್ಲಿ ಹೋರಾಟ ಮಾಡಿಸ್ರಿ, ಈ ಒಂದು ಚಾಮುಂಡಿ ಬೆಟ್ಟ ಹತ್ರನೂ ಬರ್ರಿ ಅಥವಾ ಈ ಕಾರ್ಯಕ್ರಮ ರದ್ದು ಮಾಡಿಸೋನು ಬನ್ನಿರಿ ಅನ್ನುವಂಥ ಕಾರ್ಯಕ್ರಮ ಅವ್ರಿಗೆ ಮಾಡಿಸ್ರಿ ಆ ಹುಡುಗರುಗಳಿಂದ ಅಂತ ಹೇಳುವಲ್ಲೇ ಅನ್ನುವುದಲ್ಲೇ ನಾವು ಖರ್ಗೆ ಅವರು ಸುಮ್ಮನೆ ಟೀಕೆ ಮಾಡ್ತಾರಪ್ಪ ಅಂತಲ್ಲ. ಖರ್ಗೆ ಅವರು ದಲಿತ ಸಮುದಾಯ ಇರಲಿ, ಅವರ ತಂದೆಯಿಂದ ಒಳ್ಳೆಯ ಅನುಕೂಲಗಳು ಒಳ್ಳೆಯ ಎಜುಕೇಷನ್ ಪಡೆದಿದ್ದಾರೆ ಅವರು, ಅದ್ರ ಬಗ್ಗೆ ಅಂತ ಎರಡು ಮಾತಿಲ್ಲ, ಬೇಡ ಅವ್ರು ರಿಸರ್ವೇಷನ್ ಪಡೆದಾರಂತ ನಾವು ಇಟ್ಕೊಳ್ಳೋಣ. ಆದರೆ ಅಲ್ಲಿ ನೋವುಗಳು ನೋಡಿದ್ದಾರೆ ಅವ್ರ ಸಮೀಪದಿಂದ, ಆ ಸಮುದಾಯದ ಇವತ್ತು ನೋವುಗಳು ಕೆಲವು ಅದರಲ್ಲಿ 1% 2% ಜನ ಒಂದು ಹಂತಕ್ಕೆ ಬಂದಿರ್ಬೋದು. ಆದರೆ ಅವರಲ್ಲಿ ಕಾರ್ಪೊರೇಟ್ಗಳು ನನಗೆ ಗೊತ್ತಿದ್ದಂಗೆ ಕಾರ್ಪೊರೇಟ್ಗಳು ಎಷ್ಟು ಮಂದಿ ಇದ್ದಾರೆ ಎಸ್ ಸಿಗಳಲ್ಲೇ, ಒ ಬಿ ಸಿ ಅವರಲ್ಲಿ ಎಷ್ಟು ಜನ ಕಾರ್ಪೊರೇಟ್ರ್ ಇದ್ದಾರೆ ಅದನ್ನೆಲ್ಲ ತೆಗೆದು ನೋಡಿದಾಗ ಸಹಜವಾಗಿ ಅನಿಸ್ತು, ಹೌದಲ್ಲಪ್ಪ ಇದು ಇವ್ರು ಹೇಳೋದು ಸತ್ಯ ಹೇಳಿಕತ್ತಿದ್ದಾರಲ್ಲ ಅಂತೇಳಿ ತೆಗೆದು ನೋಡೋದು. ಇವತ್ತು ಈ ದೇಶದ MBBS ಆದವ್ರು ಇರ್ಬೋದು, MS ಆಗಿರ್ಬೋದು, MD ಆಗಿರ್ಬೋದು, ಅದರಲ್ಲಿ ಎಷ್ಟು ಜನ ಒ ಬಿ ಸಿ ಹುಡುಗರಿದ್ದಾರೆ, ಎಷ್ಟು ಜನ ST ಹುಡುಗರಿದ್ದಾರೆ, ಎಷ್ಟು ಹುಡುಗರಿದ್ದಾರೆ ತೆಗಿಬೇಕಾಗಿತ್ತು ಇವತ್ತು. ಅದಕ್ಕೆ ಆ ಮಕ್ಕಳಿಗೆ ಇಲ್ಲದ ಧರ್ಮದ ಹೇಳಿ ಸಂಸ್ಕೃತಿ ಸುಸಂಸ್ಕೃತಿ ಸನಾತನ ಅದು ಇದು ಎಲ್ಲ ಹೇಳಿ ನೀವು ದೇಶ ಸೇವೆ ಮಾಡಿ, ಹೌದು ದೇಶ ಎಲ್ಲರೂ ಮಾಡೋಣ ಹೋದ್ರಿ, ಎರಡು ಮಾತಿಲ್ಲ. ಆಗ ನಿಮ್ಮ ಮಕ್ಕಳು ಯಾಕೆ ಬರೋದಿಲ್ಲ ಇದಕ್ಕೆ? ಇದೊಂದು ಇತ್ತೀಚೆಗೆ ಪ್ರಶ್ನೆ ಮಾಡ್ತಾಯಿದ್ದಾರೆ ಒ ಬಿ ಸಿ ನಮ್ಮ ಮಕ್ಕಳು, ಎಲ್ಲಪ್ಪ ಇದು ಉತ್ತರ ಕೊಡಿ, ನೀವು ಬರ್ರಿ ನಮ್ಮ ಜೊತೆಗೆ ಹೋರಾಟ ಮಾಡೋಣ ಕೂಡ. ಹೌದು, ಎಲ್ಲರಿಗೂ ಕೂಡಿ ಹೋರಾಟ ಮಾಡೋಣ. ಮುಸ್ಲಿಮ್ರು ಬೇಡ ಅವ್ರಿಗೆ ರಿಸರ್ವೇಷನ್ ಕೊಡೋದು, ಅವ್ರು ಅಟ್ಲೀಸ್ಟ್ ಇವ್ರಿಗೆಲ್ಲ ರಿಸರ್ವೇಷನ್ ಕೊಡ್ರಿ, ಇವ್ರಿಗೇನು ಪ್ರಮಾಣ ಇದೆ ರಿಸರ್ವೇಷನ್ ಅದು ಕೊಡ್ರಿ. ಪಾಪ ಮುಸಲ್ಮಾನ್ ಹುಡುಗರು ಅವ್ರು ಮಾಡ್ಕೊಳ್ಳಿ, ಏನು ಮಾಡ್ತಾರೆ